ಹಲೋ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಕಳೆದ ವಾರ ಮಾರ್ಕೆಟಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ವೀಕ್ಗೆ FI ಹಾಗೆ DI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, ನಿಫ್ಟಿ ಚಾರ್ಟ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ವಿ. ಕಳೆದ ಸೋಮವಾರ ನಿಫ್ಟಿ ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಯುದ್ಧ ಸ್ಥಗಿತವಾದ ಹಿನ್ನೆಲೆಯಲ್ಲಿ ಈ ಗ್ಯಾಪ್ ಅಪ್ ಆಗುತ್ತೆ. ಗ್ಯಾಪ್ ಅಪ್ ಆಗಿ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಡೇ ಸ್ವಲ್ಪ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಕನ್ಸಾಲ್ಟೇಷನ್ ಆಗುತ್ತೆ. ಅಗೈನ್ ನೆಕ್ಸ್ಟ್ ಒಂದು ಅಪ್ ಮೂವ್ನ ಕೊಡುತ್ತೆ. ಫ್ರೈಡೇ ಒಂದು ಸ್ಮಾಲ್ ರೇಂಜಲ್ಲಿ ಕನ್ಸಾಲ್ಟೇಷನನ್ನು ಮಾಡಿಕೊಂಡು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಹಾಗಿದ್ರೆ ಕಳೆದ ವಾರ FI ಡಾಟಾ ಯಾವ ರೀತಿ ಇತ್ತು, ನೆಕ್ಸ್ಟ್ ವೀಕ್ ಅದು ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ FI ಡಾಟಾ ತುಂಬ ಪಾಸಿಟಿವಲ್ಲಿ ಇದೆ ಅಂತ ಹೇಳ್ಬೋದು. 16 ಮೇ ದಿನ ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಫ್ರೈಡೇ ದಿನ 8,831 ಕೋಟಿ ರೂಪಾಯಿ ಬೈಯಿಂಗನ್ನು FIA ಮಾಡಿರುವಂಥದ್ದು. ಅದೇ ರೀತಿ DII 5,187 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡಿರುವಂಥದ್ದು. ಹ್ಯೂಜ್ ನಂಬರ್ ಆಗುತ್ತೆ ಇದು. FIA ಇದು ತುಂಬ ದೊಡ್ಡದಾದ ನಂಬರ್ ಇಲ್ಲಿ ಬಂದಿರುವಂಥದ್ದು. ಇದು ತುಂಬ ಪಾಸಿಟಿವ್ ಆಗುತ್ತೆ. ಅದೇ ರೀತಿ 15th ಮೇ ದಿನ ಕೂಡ 5,392 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡಿದ್ದಾರೆ. ಕಳೆದ 2 ದಿನದ ಡಾಟಾವನ್ನು ನಾವು ನೋಡಿದಾಗ ಹ್ಯೂಜ್ ಬೈಯಿಂಗ್ ಇಲ್ಲಿ FIA ಮಾಡಿರುವಂಥದ್ದು. ಕಳೆದ ವಾರ ನೆಕ್ಸ್ಟ್ ವೀಕ್ಗೆ ಪಾಸಿಟಿವ್ ಆಗುತ್ತೆ, ಮಂಡೇಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಗ್ಲೋಬಲ್ ಮಾರ್ಕೆಟನ್ನು ನೋಡಿದ್ರೆ ಗ್ಲೋಬಲ್ ಮಾರ್ಕೆಟ್ ಆ್ಯಸ್ ಆಫ್ ನೋ ಫ್ರೈಡೇ ಕ್ಲೋಸಿಂಗ್ ಸೆಷನಲ್ಲಿ ಫ್ಲಾಟಲ್ಲೇ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಗಿಫ್ಟ್ ನಿಫ್ಟಿ ಕೂಡ ಫ್ಲಾಟಲ್ಲೇ ಕ್ಲೋಸಿಂಗನ್ನು ಕೊಡ್ತು. ನಿಫ್ಟಿಯ ವೀಕ್ಲಿ ಚಾರ್ಟನ್ನು ನಾವು ಮೊದಲನೇದಾಗಿ ನೋಡೋಣ. ನಿಫ್ಟಿಯ ವೀಕ್ಲಿ ಚಾರ್ಟಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಕಳೆದ ವಾರ ಒಂದು ನೆಗೆಟಿವ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿತ್ತು. ಸೊ ಇಲ್ಲೊಂದು ನೆಗೆಟಿವ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿಕೊಂಡು ಡೌನ್ ಬರುವಂಥ ಹಿಂಟನ್ನು ಕೊಡ್ತಾ ಇತ್ತು. ನೆಕ್ಸ್ಟ್ ಒಂದು ವೀಕೆಂಡಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಇದ್ದ ಕಾರಣ ಓಪನ್ ಆಗುವಾಗಲೇ ಗ್ಯಾಪಲ್ಲಿ ಓಪನ್ ಆಗುತ್ತೆ. ಫ್ರೈಡೇ ಕ್ಲೋಸಿಂಗ್ ಇಲ್ಲಿತ್ತು. ನೆಕ್ಸ್ಟ್ ಮಂಡೇ ಈ ಹೈಯರ್ ಲೆವೆಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಈ ವೀಕ್ ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು ಅಂತ ಹೇಳ್ಬೋದು. ಈ ಸ್ವಿಂಗ್ ಹೈ ಏನಿದೆ ಆ ಸ್ವಿಂಗ್ ಹೈಕ್ಕಿಂತ ಮೇಲೇ ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು. 24,850 900 ಝೋನ್ ಏನಿದೆ ಅದು ಪ್ರೀವಿಯಸ್ ಒಂದು ಸ್ವಿಂಗ್ ಹೈ ಆಗುತ್ತೆ. ಮಾರ್ಕೆಟ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡಿತ್ತು. ನೆಕ್ಸ್ಟ್ ಶಾರ್ಪ್ ಸೆಲ್ ಆಫನ್ನು ಮಾಡಿಕೊಂಡು ಡೌನ್ ಬಂದಿತ್ತು. ಈಗ ಈ ಸ್ವಿಂಗ್ ಹೈಕ್ಕಿಂತ ಮೇಲೆ ಈ ಸೆಲ್ ಆಫ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು. ಆ್ಯಸ್ ಆಫ್ ನಾವು ನೋಡಿದಾಗ ಇದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕರೆಂಟ್ಲಿ 25,000 ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿದ್ದು, ಸೈಕಲಾಜಿಕಲ್ ಲೆವೆಲ್ಗಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದ್ರೆ ಡೈಲಿ ಚಾರ್ಟಲ್ಲಿ ಕ್ಲಿಯರ್ ಆಗಿ ಇಲ್ಲಿ ವಿಸಿಬಲ್ ಆಗುತ್ತೆ ಬ್ರೇಕ್ಔಟ್ ಆಗಿರುವಂಥದ್ದು. ಸೊ ಇಲ್ಲಿ ಒಂದಷ್ಟು ದಿನ ಕನ್ಸಾಲ್ಟೇಷನನ್ನು ಮಾಡ್ತಾ ಇತ್ತು. ಸೊ ನೆಕ್ಸ್ಟ್ ಒಂದು ಗ್ಯಾಪ್ ಡೌನ್ ಮುಖಾಂತರ ಡೌನ್ ಬರುವಂಥ ಹಿಂಟನ್ನು ಕೊಡ್ತಾ ಇತ್ತು. ಸೊ ಈ ಲೆವೆಲ್ ಏನಿತ್ತು ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಯಿತು ಅಂತ ಹೇಳಿದ್ರೆ 23,850 ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಯಿತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ. ಆಗ ಒಂದಷ್ಟು ಡೌನ್ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಹೈಯರ್ ಲೆವೆಲ್ಲಿ 24,600 ಲೆವೆಲ್ಗಿಂತ ಮೇಲೆ ಸಸ್ಟೇನ್ ಆಯಿತು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ ಅಂತ ಕಳೆದ ವಾರದ ಅನಾಲಿಸಿಸಲ್ಲಿ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ವಿ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಚಾರ್ಟನ್ನು ಸ್ಟಡಿ ಮಾಡುವವರು ಹೆಚ್ಚಿನವರು ಏನು ಮಾಡ್ತಾರೆ, ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ನೋಡ್ತಾರೆ. ಸೊ ನಾಳೆ ಏನಾಗ್ಬೋದು ಅಂತ. ಬಟ್ ಅದಕ್ಕೆ ಬದಲಾಗಿ ನಾವೊಂದಷ್ಟು ಲೆವೆಲ್ಗಳನ್ನು ಮಾರ್ಕ್ ಮಾಡಿಕೊಂಡು ಆ ಲೆವೆಲ್ಗೆ ರೀಚ್ ಆದರೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ಆಗ ನಾವು ಟೆಕ್ನಿಕಲ್ ಅನಾಲಿಸಿಸನ್ನು ಬೆಟರ್ ಆಗಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇತ್ತು. ಯಾವ ಲೆವೆಲ್ಗಿಂತ ಮೇಲೆ ಮಾರ್ಕೆಟ್ ಹೋದರೆ ನಮ್ಮ ನೆಗೆಟಿವ್ ವ್ಯೂ ಚೇಂಜ್ ಆಗುತ್ತೆ, ಅದೇ ರೀತಿ ಯಾವ ಲೆವೆಲ್ಗಿಂತ ಕೆಳಗಡೆ ಮಾರ್ಕೆಟ್ ಬಂದರೆ ನಮ್ಮ ಪಾಸಿಟಿವ್ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಅದಕ್ಕೆ ಅಕಾರ್ಡಿಂಗ್ಲಿ ನಾವು ಬಿಹೇವ್ ಮಾಡಿದಾಗ ಅಥವಾ ಅದಕ್ಕೆ ಅಕಾರ್ಡಿಂಗ್ಲಿ ನಾವು ಟ್ರೇಡನ್ನು ಮಾಡಿದಾಗ ಅಥವಾ ರಿಯಾಕ್ಟ್ ಮಾಡಿದಾಗ ಮಾತ್ರ ಟೆಕ್ನಿಕಲ್ ಅನಾಲಿಸಿಸನ್ನು ಬೆಟರಾಗಿ ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಲೆವೆಲ್ಗಿಂತ ಮೇಲೆ ಸಸ್ಟೇನ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. 24,600 ಲೆವೆಲ್ಗಿಂತ ಮೇಲೆ ಒಂದು ಬ್ರೇಕ್ಔಟನ್ನು ಮಾಡಿಕೊಂಡು ಅಪ್ ಮೂವ್ನ ಕೊಟ್ಟಿದೆ. ಹಾಗೆ ಇಲ್ಲಿ 24,850 ಲೆವೆಲ್ ಏನಿತ್ತು ಆ ಲೆವೆಲ್ಗಿಂತ ಮೇಲೇನೂ ಕೂಡ ಒಂದು ಬ್ರೇಕ್ಔಟ್ ಮಾಡಿಕೊಂಡು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಫ್ರೈಡೇ ಸೆಷನ್ ಒಂದು ಸ್ಮಾಲ್ ರೇಂಜಲ್ಲಿತ್ತು. ಹಾಗೆ ಗುರುವಾರ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೂಡ ಕೊಟ್ಟಿತ್ತು. ಸೊ ಹಾಗಿದ್ರೆ ನೆಕ್ಸ್ಟ್ ವೀಕ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ ಇಮಿಡಿಯೇಟ್ಲಿ 24,600 ಏನಾಗುತ್ತೆ ಇದೊಂದು ಬ್ರೇಕ್ಔಟ್ ಝೋನ್ ಆಗುತ್ತೆ. ಸೊ ಇಲ್ಲಿ ಒಂದಷ್ಟು ಸಪೋರ್ಟನ್ನು ಪಡ್ಕೊಳ್ತಾ ಇರೋದನ್ನು ನಾವು ನೋಡ್ಬೋದು. ನಾವು 15 ಮಿನಿಟ್ ಚಾರ್ಟ್ಗೆ ಹೋದಾಗ ಸೊ ಇಲ್ಲಿ ನಾವು ನೋಡ್ಬೋದು ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ನೆಕ್ಸ್ಟ್ ಡೌನ್ ಬರುತ್ತೆ, ಗ್ಯಾಪ್ ಅಪ್ ಆಗುತ್ತೆ, ಬ್ರೇಕ್ಔಟ್ ಮಾಡುತ್ತೆ. ಸೊ ಬ್ರೇಕ್ಔಟ್ ಮಾಡಿ ನೆಕ್ಸ್ಟ್ ಅಗೈನ್ ಡೌನ್ ಬರುತ್ತೆ. ಡೌನ್ ಬಂದು ಈ ಝೋನಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಅಪ್ ಮೂವ್ನ ಕೊಡೋದು ಪ್ರಯತ್ನ ಮಾಡುತ್ತೆ, ಅಗೈನ್ ಡೌನ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಗೈನ್ ಈ ಲೆವೆಲ್ಗೆ ಬರುತ್ತೆ, ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಗುರುವಾರ ಈ ಝೋನಲ್ಲಿಂದ ಅಗೈನ್ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವ್ನ ಕೊಟ್ಟಿದೆ, ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಟ್ಕೊಂಡು ಅಗೈನ್ ಈ ಪ್ರೀವಿಯಸ್ ಸ್ವಿಂಗ್ ಹೈ ಏನಿದೆ ಇದನ್ನು ಬ್ರೇಕ್ ಮಾಡಿ ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ತಾ ಇರುವಂಥದ್ದು. ಸೊ ಹಾಗಾಗಿ ಮೇಜರ್ ಸಪೋರ್ಟ್ ಇರುವಂಥದ್ದು ಏನಾಗುತ್ತೆ 24,500-600 ಝೋನ್ ಏನಾಗುತ್ತೆ ಇದೊಂದು ಮೇಜರ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆದರೆ ಅಗೈನ್ ಅದು ನೆಗೆಟಿವ್ ಆಗ್ಬೋದು. ಇಲ್ಲಿ ಏನು ಗ್ಯಾಪನ್ನು ಕ್ರಿಯೇಟ್ ಮಾಡಿತ್ತು ಅದನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲೊಂದು ಗ್ಯಾಪ್ ಏನಿತ್ತು ಅದನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇನ್ ಕೇಸ್ ಈ ಝೋನ್ಗಿಂತ ಕೆಳಗಡೆ ಸಸ್ಟೇನ್ ಆಯಿತು ಅಂತೇಳಿದೆ. ಯಾಕೆ ಕೇಳಿದ್ರೆ ಇದೊಂದು ಅಲ್ಲಿ ಗ್ಯಾಪ್ ಅಪ್ ಆಗುತ್ತೆ, ಬೈರ್ಗಳು ಸ್ಟ್ರಾಂಗ್ ಇರ್ತಾರೆ, ಬ್ರೇಕ್ಔಟ್ ಮಾಡ್ಕೊಂಡು ಅಪ್ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಈ ಲೆವೆಲ್ಗೆ ಅಪ್ರೋಚ್ ಆದಾಗ ಈ ಬೈಯರ್ ಇಲ್ಲಿ ರಿಯಾಕ್ಟ್ ಮಾಡಿರೋದನ್ನು ನೋಡ್ಬೋದು. ಈ ಝೋನಲ್ಲಿ ಬಂದಂಥ ಬೈಯರ್ ಅಗೈನ್ ಇಲ್ಲಿ ಬೈ ಮಾಡಿದ್ದಾನೆ, ಪ್ರೈಸನ್ನು ಅಪ್ ಸೈಡ್ ತಗೊಂಡು ಹೋಗಿದ್ದಾನೆ, ಅಗೇನ್ ಇಲ್ಲಿ ಬರುತ್ತೆ, ಪ್ರೈಸನ್ನು ಅಪ್ ಸೈಡ್ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಸೆಲ್ಲರ್ ಒಂದಷ್ಟು ಸ್ಟ್ರಾಂಗ್ ಇದ್ದರೂ ಡೌನ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಫೈನಲಿ ಈ ಝೋನಲ್ಲಿ ಸೆಲ್ಲರ್ ಗಿವ್ ಅಪ್ ಮಾಡ್ತಾರೆ, ಸೆಲ್ಲರ್ ಬಿಟ್ಕೊಡ್ತಾರೆ, ಪ್ರೈಸನ್ನು ಬೈಯರ್ ಅಗೇನ್ ಅಪ್ ಸೈಡ್ ಪುಷ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ ಕೇಸ್ 24,550 ಲೆವೆಲ್ಗಿಂತ ಕೆಳಗಡೆ ಅಗೇನ್ ಸೆಲ್ಲರ್ ಪ್ರೈಸನ್ನು ಡೌನ್ ಸೈಡ್ ತಗೊಂಡು ಹೋಗಲಿಕ್ಕೆ
ಸಕ್ಸಸ್ ಆದರು ಅಂತ ಹೇಳಿದರೆ ಇಲ್ಲಿ ಬಂದಂಥ ಬೈಯರ್ ಬಿಟ್ಕೊಟ್ಟ ಅಂತ ಆಗುತ್ತೆ. ಸೊ ಆಗ ಪ್ರೈಸ್ ಒಂದಷ್ಟು ಡೌನ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಹಾಗಾಗಿ ಮೇಜರ್ ಸಪೋರ್ಟ್ ಇರುವಂಥದ್ದು 24,500ರಿಂದ 550 ಝೋನ್ ಆಗುತ್ತೆ. ಆ ಲೆವೆಲೊಂದು ಮೇಜರ್ ಸಪೋರ್ಟ್ ಆಗುತ್ತೆ. ಇಮಿಡಿಯೇಟ್ಲಿ ಮಂಡೆಗೆ ಈ ಲೋ ಏನಾಗುತ್ತೆ, ಫ್ರೈಡೆ ಕ್ರಿಯೇಟ್ ಮಾಡಿದಂಥ ಲೋ ಏನಾಗುತ್ತೆ 24,950, ಅದು ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಇಂಟ್ರಾಡೇಲಿ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಹೈಯರ್ ಲೆವೆಲ್ಲಿ 25,100 ಲೆವೆಲ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದ್ರೆ ಪಾಸಿಟಿವ್ ಮೂವ್ ಅಗೇನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾವು ನಿಫ್ಟಿಯ ಓಪನ್ ಇಂಟ್ರೆಸ್ಟ್ ಡಾಟಾವನ್ನು ನೋಡೋದರೆ ಸೊ ಇಮಿಡಿಯೇಟ್ಲಿ 25,000 ಲೆವೆಲ್ ಏನಾಗುತ್ತೆ, ಈ ಲೆವೆಲಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇರುವಂಥದ್ದು. ಹಾಗೆ ಒಂದಷ್ಟು ಕಾಲಲ್ಲಿ ಕೂಡ ರೇಟಿಂಗ್ ಇದೆ. 25,000, 25,100 ಲೆವೆಲ್ ಏನಿದೆ ಇದರಲ್ಲಿ ಕಾಲಲ್ಲಿ ರೇಟಿಂಗ್ ಇದೆ. ಸೊ ಹಾಗಾಗಿ 25,100 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಆಗ ಈ 25,000ದಲ್ಲಿ ಕವರಿಂಗ್ ಬರುತ್ತೆ, ಹಾಗೆ 100ರಲ್ಲಿ ಕವರಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ ಪ್ರೈಸ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡೋದು. ಅದೇ ರೀತಿ 25,000ದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇರೋದ್ರಿಂದ ಇಲ್ಲಿ ನಾವು ನೋಡ್ಬೋದು ಫ್ರೈಡೆಯ ಲೋ ಏನಾಗುತ್ತೆ 24,950 ಝೋನ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೊಂದು ಬ್ರೇಕ್ಔಟ್ ಅನ್ನು ಮಾಡುತ್ತೆ. ಆ ಬ್ರೇಕ್ಔಟ್ ಲೆವೆಲ್ ಹತ್ರ ಸಪೋರ್ಟ್ ಅನ್ನು ಪಡ್ಕೊಳ್ತಾ ಇರುವಂಥದ್ದು. 25,000ದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇದೆ. 24,950 ಲೆವೆಲ್ಗಿಂತ ಕೆಳಗಡೆ ಬಂದಾಗ ಏನಾಗುತ್ತೆ, ಆ ಪುಟ್ಟಲ್ಲಿ ಕವರಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ ಒಂದಷ್ಟು ಡೌನ್ ಮೂವ್ನ ನಾವು ನೋಡ್ಬೋದು. ಆಗ ನೆಕ್ಸ್ಟ್ ಸಪೋರ್ಟ್ ಇರುವಂಥದ್ದು 24,500 ಲೆವೆಲ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು. ಸೊ 25,000ದಲ್ಲಿ ಹೈಯೆಸ್ಟ್ ಪುಟ್ ರೇಟಿಂಗ್ ಬಿಟ್ಟರೆ ಡೌನ್ ಸೈಡಲ್ಲಿ ಆಸ್ ಆಫ್ ನಾವು ನೋಡಿದಾಗ ಯಾವುದೇ ಸ್ಟ್ರಾಂಗ್ ಸಪೋರ್ಟ್ ಆಗಿ ಪುಟ್ಟಲ್ಲಿ ಓಪನ್ ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನು ನಾವು ನೋಡ್ಬೋದು. ಸೊ ಅದಕ್ಕೋಸ್ಕರ 24,950 ಲೆವೆಲನ್ನು ನಾವು ಮಂಡೇ ಸೆಷನಲ್ಲಿ ವಾಚ್ ಮಾಡಬೇಕಾಗುತ್ತೆ. ಅದೇ ರೀತಿ ಹೈಯರ್ ಲೆವೆಲ್ಲಿ 25,100 ಹಾಗೆ 25,000 ಲೆವೆಲನ್ನು ವಾಚ್ ಮಾಡಬೇಕಾಗತ್ತೆ. ಈ ಎರಡು ಓಪನ್ ಇಂಟ್ರೆಸ್ಟ್ ಲೆವೆಲ್ಗಳನ್ನು ನಾವು ವಾಚ್ ಮಾಡಬೇಕಾಗುತ್ತೆ ಮಂಡೆಯ ಟ್ರೇಡಿಂಗ್ ಸೆಷನ್ಗೆ. ಹಾಗೆ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ನೋಡಿದಾಗ ಬ್ಯಾಂಕ್ ನಿಫ್ಟಿ ಒಂದು ಕನ್ಸಾಲ್ಟೇಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ ಒಂದು ಆಲ್ ಟೈಮ್ ಹೈಯನ್ನು ಹಿಟ್ ಮಾಡುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ಒಂದು ಝೋನಲ್ಲಿ ಈಗ ಕನ್ಸಾಲ್ಟೇಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಆ್ಯಸ್ ಆಫ್ ನೋ ಬ್ಯಾಂಕ್ ನಿಫ್ಟಿಲಿ ಯಾವುದೇ ಟ್ರೆಂಡ್ ತೋರ್ತಾ ಇಲ್ಲ, ಸ್ಟಿಲ್ ಒಂದು ಸ್ಟ್ರಾಂಗ್ ಅಪ್ ಮೂವ್, ನೆಕ್ಸ್ಟ್ ಒಂದು ಕನ್ಸಾಲ್ಟೇಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಪಾಸಿಟಿವ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ಮಿಡ್ ಕ್ಯಾಪ್ 150 ಇಂಡೆಕ್ಸನ್ನು ನೋಡಿದ್ರೆ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಕೂಡ ಪಾಸಿಟಿವ್ ಅಲ್ಲಿದೆ, ಸ್ಟ್ರಾಂಗ್ ಅಪ್ ಮೂವ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲೊಂದು ಬ್ರೇಕ್ಔಟ್ ಮಾಡುತ್ತೆ, ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ಅಪ್ ಮೂವ್ನ ಕೊಡ್ತಾ ಇದೆ. ನಿಫ್ಟಿ ಒಂದಷ್ಟು ಕನ್ಸಾಲ್ಟೇಷನನ್ನು ಮಾಡುತ್ತೆ ಬ್ರೇಕ್ಔಟ್ ಆದ ನಂತರ, ಬಟ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಸ್ಟ್ರಾಂಗ್ ಆಗಿ ಅಪ್ ಮೂವ್ನೇ ಕೊಡ್ತಾ ಇದೆ ಅಂತ ಹೇಳ್ಬೋದು. ಪಾಸಿಟಿವ್ ಅಲ್ಲೇ ಇದೆ. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ನೋಡಿದ್ರೆ ಕೂಡ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕೂಡ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಮೂವ್ನ ಮಾಡ್ತಾ ಇದೆ. ಇಲ್ಲೊಂದು ಬ್ರೇಕ್ಔಟ್ ಆಗುತ್ತೆ, ಬ್ರೇಕ್ಔಟ್ ಆದ ನಂತರ ಕಂಟಿನ್ಯೂಸ್ ಆಗಿ ತನ್ನ ಅಪ್ ಮೂವ್ನ ಕಂಟಿನ್ಯೂ ಮಾಡ್ತಿದೆ, ಪಾಸಿಟಿವ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.